Hello dear students, welcome to QT class. In previous classes we learned the problems on continuous series. In this class we discuss about the tabulation of data. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ QT ತರಗತಿಗೆ ಸ್ವಾಗತ. ಹಿಂದಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂಯಸ್ ಸೀರೀಸ್ ಮೇಲೆ ಪ್ರಾಬ್ಲಮ್ಸನ್ನು ಕಲ್ತಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಟ್ಯಾಬ್ಯುಲೇಷನ್ ಆಫ್ ಡಾಟಾದನ್ನು ತಿಳ್ಕೊಳ್ತಾ ಇದ್ವಿ. First, the meaning of tabulation of data is the process of placing classified data into tabular form is known as tabulation. A table is a systematic arrangement of statistical data in rows and columns. Rows are horizontal arrangements, whereas columns are vertical arrangements. It may be simple, double or complex depending upon the type of classification. So, tabulation, it refers to the logical and systematic arrangements of statistical data in rows and columns. It is designed to simplify the representation of data for the purpose of analysis and statistical inferences. ಇಲ್ಲಿ ನಮಗೆ ಟ್ಯಾಬ್ಯುಲೇಷನ್ ಆಫ್ ಡಾಟಾ ಅಂತಂದರೆ ಒಂದು ಟೇಬಲ್ನಲ್ಲಿ ಸ್ಟ್ಯಾಟಿಸ್ಟಿಕಲ್ ಡಾಟಾವನ್ನು ಇನ್ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಮಾಡ್ತಕ್ಕಂಥದ್ದು. ಅದನ್ನು ರೋ ಆ್ಯಂಡ್ ಕಾಲಮ್ಸ್ನಲ್ಲಿ ಸಿಸ್ಟಮೆಟಿಕ್ಕಾಗಿ ನಾವು ಡಾಟಾವನ್ನು ಸ್ಟ್ಯಾಟಿಸ್ಟಿಕಲ್ ಡಾಟಾವನ್ನು ಒಂದು ಟೇಬಲಲ್ಲಿ ಏನು ಅರೇಂಜ್ಮೆಂಟ್ ಮಾಡ್ತಾ ಬರ್ತೀವಿ ಅದನ್ನು ನಾವು ಟ್ಯಾಬ್ಯುಲೇಷನ್ ಆಫ್ ಡಾಟಾ ಅಂತ ಹೇಳ್ತೀವಿ. ದ ಪ್ರೋಸೆಸ್ ಆಫ್ ಪ್ಲೇಸಿಂಗ್ ಕ್ಲಾಸಿಫೈಡ್ ಡಾಟಾ ಇನ್ ಟು ಟ್ಯಾಬ್ಯುಲರ್ ಫಾರ್ಮ್. ಸೊ ಕೊಟ್ಟಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕಲ್ ಡಾಟಾವನ್ನು ಇನ್ ರೋ ಆ್ಯಂಡ್ ಕಾಲಮ್ನಲ್ಲಿ ಒಂದು ಸಿಸ್ಟಮೆಟಿಕ್ಕಲ್ಲಿ ಅರೇಂಜ್ ಮಾಡ್ತಕ್ಕಂಥ ಪ್ರೋಸೆಸ್ಗೆ ನಾವು ಟ್ಯಾಬ್ಯುಲೇಷನ್ ಅಂತ ಕರಿತೀವಿ. ರೋಸ್ ಆರ್ ಹಾರಿಜೆಂಟಲ್ ಅರೇಂಜ್ಮೆಂಟ್ಸ್, ವೇರ್ ಆ್ಯಸ್ ಕಾಲಮ್ಸ್ ಆರ್ ವರ್ಟಿಕಲ್ ಅರೇಂಜ್ಮೆಂಟ್ಸ್. ಆ ಒಂದು ಟೇಬಲಲ್ಲಿ ನಾವು ರೋಸನ್ನು ಹಾರಿಜೆಂಟಲಲ್ಲಿ ಅರೇಂಜ್ ಮಾಡಿರ್ತೀವಿ, ಕಾಲಮ್ಸನ್ನು ವರ್ಟಿಕಲ್ನಲ್ಲಿ ಅರೇಂಜ್ ಮಾಡ್ತೀವಿ. ಆ ಒಂದು ಟೇಬಲ್ ಇಟ್ ಮೇ ಬಿ ಸಿಂಪಲ್, ಡಬಲ್ ಆರ್ ಕಾಂಪ್ಲೆಕ್ಸ್ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ದಿ ಕ್ಲಾಸಿಫಿಕೇಷನ್. ನಾವು ಟ್ಯಾಬ್ಯುಲೇಷನ್ ಆಫ್ ಡಾಟಾವನ್ನು ಮಾಡಬೇಕಾದಾಗ ಆ ಪ್ರೋಸೆಸ್ನಲ್ಲಿ ನಾವು ಸಿಂಪಲಲ್ಲಾದರೂ ಮಾಡ್ಬೋದು, ಡಬಲ್ ಆದರೂ ಮಾಡ್ಬೋದು, ಅಥವಾ ಕಾಂಪ್ಲೆಕ್ಸ್ನಲ್ಲಿ ಆದರೂ ಕೂಡ ನಾವು ಆ ಒಂದು ಸ್ಟ್ಯಾಟಿಸ್ಟಿಕಲ್ ಡಾಟಾವನ್ನು ಅರೇಂಜ್ ಮಾಡ್ಬೋದು. ಅದು ನಮಗೆ ಡಿಪೆಂಡ್ಸಿಂಗ್ ಅಪಾನ್ ದಿ ಕ್ಲಾಸಿಫಿಕೇಷನ್. ಅಲ್ಲಿ ಏನು ನಮಗೆ ಡಾಟಾ ಅವೈಲೇಬಲ್ ಇದೆಯೋ ಆ ಡಾಟಾದ್ರ ಮೇಲೆ ಸೂಟೇಬಲ್ ಟೇಬಲನ್ನು ನಾವು ಡ್ರಾ ಮಾಡ್ಕೊಂಡ್ಬಿಟ್ಟು ಅದನ್ನು ಆ ಒಂದು ಟೇಬಲಲ್ಲಿ ಈ ಡಾಟಾವನ್ನು ಅರೇಂಜ್ ಮಾಡ್ತಾ ಬರ್ತೀವಿ. ಸಿಂಪಲ್ ಆಗಿತ್ತು ಅಂದರೆ ಸಿಂಪಲ್ ಟೇಬಲ್ಸನ್ನು ಮಾಡ್ತೀವಿ. ಅದೇ ಏನಾದರೂ 2 ಇನ್ಫಾರ್ಮೇಷನ್ ಇನ್ಕ್ಲೂಡ್ ಆಗಿತ್ತು ಅಂದರೆ ಡಬಲಲ್ಲಿ ಮಾಡ್ತೀವಿ, ಅಥವಾ ಮೋರ್ ದ್ಯಾನ್ 2 ಇನ್ಕ್ಲೂಡಿಂಗ್ ಇತ್ತು ಅಂದರೆ ಕಾಂಪ್ಲೆಕ್ಸ್ ಡಾಟಾಸ್ನಲ್ಲಿ ಟೇಬಲ್ನಲ್ಲಿ ನಾವು ಡಾಟಾವನ್ನು ಅರೇಂಜ್ ಮಾಡ್ತಾ ಬರ್ತೀವಿ. ಈ ರೀತಿಯಾಗಿ ಇನ್ ರೋ ಆ್ಯಂಡ್ ಕಾಲಮ್ಸ್ನಲ್ಲಿ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಮಾಡ್ತಕ್ಕಂಥ ಸ್ಟ್ಯಾಟಿಸ್ಟಿಕಲ್ ಡಾಟಾಸ್ ಪ್ರೋಸೆಸ್ಗೆ ನಾವು ಟ್ಯಾಬ್ಯುಲೇಷನ್ ಅಂತ ಹೇಳ್ತೀವಿ. ಸ್ಟ್ಯಾಟಿಸ್ಟಿಕಲ್ ಡಾಟಾವನ್ನು ನಾವು ಇನ್ ರೋ ಆ್ಯಂಡ್ ಕಾಲಮ್ಸ್ನಲ್ಲಿ ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡ್ತಕ್ಕಂಥ ಪ್ರೋಸೆಸ್ಸನ್ನೇ ಟ್ಯಾಬ್ಯುಲೇಷನ್ ಆಫ್ ಡಾಟಾ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಈಸ್ ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್. ದ ಫಸ್ಟ್ ಈಸ್ ಟು ಸಿಂಪ್ಲಿಫೈ ದಿ ಕಾಂಪ್ಲೆಕ್ಸ್ ಡಾಟಾ. ಟ್ಯಾಬ್ಯುಲೇಷನ್ ಇಟ್ಸ್ ಹೆಲ್ಪ್ಸ್ ಟು ದಿ ಸಿಂಪ್ಲಿಫಿಕೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಡಾಟಾ. ನಮಗೆ ಕಾಂಪ್ಲೆಕ್ಸ್ ಡಾಟಾವನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಟ್ಯಾಬ್ಯುಲೇಷನ್ನು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಟು ಫೆಸಿಲಿಟೇಟ್ ಕಂಪ್ಯಾರಿಸನ್. ಸೊ ಇಟ್ ಹೆಲ್ಪ್ಸ್ ಟು ಫೆಸಿಲಿಟೇಟ್ ದಿ 2 or more than 2 tables or 2 or more than 2 ಇನ್ಫಾರ್ಮೇಷನ್ಸ್. ಸೊ ನಮಗೆ ಟ್ಯಾಬ್ಯುಲೇಷನ್ ಅಂತಕ್ಕಂಥದ್ದು 2 ಅಥವಾ 2ಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಕಂಪ್ಯಾರಿಸನ್ ಮಾಡೋದಕ್ಕೆ, ಅದರ ನಡುವೆ ಒಂದು ಕಂಪ್ಯಾರಿಸನ್ನ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಟು ಹೆಲ್ಪ್ ರೆಫರೆನ್ಸ್ ಫಾರ್ ಫ್ಯೂಚರ್ ಸ್ಟಡೀಸ್. ಸೊ ದಿಸ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ಸ್, ದಿಸ್ ಟೈಪ್ ಆಫ್ ದಿ ಟೇಬಲ್ಸ್ ಇಟ್ಸ್ ಹೆಲ್ಪ್ಸ್ ಫಾರ್ ದಿ ಫ್ಯೂಚರ್ ಸ್ಟಡೀಸ್. ನಮಗೆ ನಾವೇನು ಟ್ಯಾಬ್ಯುಲೇಷನ್ಸನ್ನು ಮಾಡ್ತಾ ಬರ್ತೀವಿ, ಈ ಟೇಬಲ್ಸು, ಈ ಟೇಬಲಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ಸು ನಮಗೆ ಫ್ಯೂಚರ್ ಸ್ಟಡೀಸ್ಗೆ ರೆಫರೆನ್ಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಟು ಫೆಸಿಲಿಟೇಟ್ ಸ್ಟ್ಯಾಟಿಸ್ಟಿಕಲ್ ಅನಲೈಸಸ್. ಸೊ ಇಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕಲ್ ಅನಲೈಸಸನ್ನು ಮಾಡೋದಕ್ಕೂ ಕೂಡ ಈ ಒಂದು ಟೇಬಲ್ಸ್ ನಮಗೆ ಫೆಸಿಲಿಟೇಟ್ ಮಾಡ್ತಾ ಹೋಗ್ತವೆ. ಆ್ಯಂಡ್ ದ ಲಾಸ್ಟ್ ಅಬ್ಜೆಕ್ಟಿವ್ ಈಸ್ ಟು ಕ್ಲಾಸಿಫೈ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಡಾಟಾ. ಇಟ್ ಹೆಲ್ಪ್ಸ್ ಟು classifying of the data on the basis of the
ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲಿ ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ವೈಸು ಅಥವಾ ಅದರ ಒಂದು ಕ್ಯಾಟಗರಿ ವೈಸು ಕ್ಲಾಸಿಫೈ ಮಾಡೋದಕ್ಕೂ ಕೂಡ ನಮಗೆ ಟ್ಯಾಬ್ಯುಲೇಷನ್ಸು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪಾರ್ಟ್ಸ್ ಆಫ್ ಟೇಬಲ್ಸ್. ದ ವೇರಿಯಸ್ ಪಾರ್ಟ್ of a table vary from the problems to problems depending upon the nature of the data and the purpose of investigation. However, the following are the must in a good statistical tables is: one is table number and second one is title of the table, caption and stubs, body, preparatory or head note, footnotes and source notes. ಸೊ ಇಲ್ಲಿ ನಮಗೆ ವೇರಿಯಸ್ ಆಫ್ ಪಾರ್ಟ್ಸ್ ಆಫ್ ಟೇಬಲ್ಸು ಪ್ರಾಬ್ಲಮ್ ಟು ಪ್ರಾಬ್ಲಮ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇಟ್ಸ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಡಾಟಾ. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಡಾಟಾ ಯಾವ ನೇಚರಲ್ಲಿದೆ ಅದ್ರ ಮೇಲೆ, ಅಥವಾ ಪರ್ಪೋಸ್ ಆಫ್ ದಿ ಇನ್ವೆಸ್ಟಿಗೇಷನ್ ಯಾವ ಪರ್ಪೋಸ್ಗೆ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ನಮಗೆ ಈ ಒಂದು ಪಾರ್ಟ್ಸು ಟೇಬಲ್ ಟು ಟೇಬಲ್ಲು ಚೇಂಜ್ ಆಗ್ತಾ ಹೋಗುತ್ತೆ. ಆದರೂ ನಾವು ಕಾಮನ್ ಆಗಿ ನೋಡ್ತಾ ಹೋದರೆ ಒಂದು ಗುಡ್ ಸ್ಟ್ಯಾಟಿಸ್ಟಿಕಲ್ ಟೇಬಲ್ ಅಂತಂದರೆ ಅದರಲ್ಲಿ ಮೇನ್ ಇಷ್ಟು ಪಾರ್ಟ್ಸನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಒಂದು ಟೇಬಲ್ ನಂಬರ್ ಇರಬೇಕು, ಟೈಟ್ಲ್ ಆಫ್ ದಿ ಟೇಬಲ್ ಇರಬೇಕು, ಕ್ಯಾಪ್ಷನ್ ಆ್ಯಂಡ್ ಸ್ಟಬ್ಸ್ ಇರಬೇಕು, ಬಾಡಿ ಇರಬೇಕು, ಪ್ರಿಪ್ರೇಟರಿ ಆರ್ ಹೆಡ್ ನೋಟ್ಸ್ ಇರಬೇಕು, ಫುಟ್ ನೋಟ್ಸ್ ಇರಬೇಕು ಆ್ಯಂಡ್ ಸೋರ್ಸ್ ನೋಟ್. ದ ಫಸ್ಟ್ ಒನ್ ಈಸ್ ಟೇಬಲ್ ನಂಬರ್. ದ ಟೇಬಲ್ ಶುಡ್ ಬಿ ನಂಬರ್ಡ್ ಇನ್ ಎ ಲಾಜಿಕಲ್ ಸೀಕ್ವೆನ್ಸ್ ಫಾರ್ purpose identification and easy and ready reference for future. The table number may be placed at the top of the table either in the center above the title or in the side of the title. ಮೊದಲನೇದಾಗಿ ನಾವು ಟೇಬಲ್ ನಂಬರ್ಸನ್ನು ನೋಡ್ತೀವಿ. ಟೇಬಲ್ ನಂಬರನ್ನು ಲಾಜಿಕಲ್ ಸೀಕ್ವೆನ್ಸ್ನಲ್ಲಿ ಐಡೆಂಟಿಫಿಕೇಷನ್ ಪರ್ಪೋಸ್ಗೆ ನಾವು ಪ್ರತಿ ಟೇಬಲ್ಗೂ ಒಂದು ನಂಬರನ್ನು ಕೊಡ್ತಾ ಹೋಗ್ತೀವಿ. ಇದು ನಮಗೆ ಈಸಿ ಆ್ಯಂಡ್ ರೆಡಿ ರೆಫರೆನ್ಸ್ ಫ್ಯೂಚರ್ಸ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಆಮೇಲೆ ದ ಟೇಬಲ್ ನಂಬರ್ ಮೇ ಬಿ ಪ್ಲೇಸ್ಡ್, ಅದನ್ನು ನಾವು ಟಾಪಲ್ಲಾದರೂ ಮಾಡ್ಬೋದು, ಟಾಪ್ ಆಫ್ ದಿ ಟೈಟ್ಲ್ ಆದರೂ ಕೊಡ್ಬೋದು, ಅಥವಾ ಸೆಂಟ್ರ್ ಅಬೋವ್ ದಿ ಟೈಟ್ಲ್ ಆದರೂ ಕೊಡ್ಬೋದು, ಅಥವಾ ಇನ್ಸೈಡ್ ಆಫ್ ದಿ ಟೈಟ್ಲ್ ಆದರೂ ನಾವು ನಂಬರನ್ನು ಮೆನ್ಷನ್ ಮಾಡಬೇಕು. ಈ ರೀತಿಯಾಗಿ ನಂಬರ್ಸನ್ನು ಮೆನ್ಷನ್ ಮಾಡೋದ್ರಿಂದ ನಾವು ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ಬೋದು, ಜೊತೆಗೆ ಫ್ಯೂಚರ್ ರೆಫರೆನ್ಸ್ಗೂ ಕೂಡ ಈಸಿಯಾಗಿ ತೊಗೊಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. The next one is title of the table. Every table must be given a suitable title that will describe in brief and concise form of the contents of the table and should be self-explanatory. It should precisely describe the nature of the data, the place and the time and source of the data. The title should be brief but not an incomplete one. ಇಲ್ಲಿ ನಾವು ಪ್ರತಿ ಟೇಬಲ್ಗೂ ಒಂದು ಟೈಟಲನ್ನು ಕೊಡ್ತಾ ಹೋಗ್ತೀವಿ. ಅದು ನಮಗೆ ಆ ಟೇಬಲ್ ಇನ್ಕ್ಲೂಡ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ಗೆ ಸುಟೇಬಲ್ ಆಗ್ತಕ್ಕಂಥದ್ದಾಗಿರ್ಬೋದು. ಆ ಟೈಟಲ್ ಅಂತಕ್ಕಂಥದ್ದು ಇನ್ ಬ್ರೀಫಲ್ಲಿ ನಮಗೆ ಟೇಬಲಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ, ಇನ್ ಬ್ರೀಫ್ ಎಕ್ಸ್ಪ್ಲನೇಷನ್ಸ್ನಲ್ಲಿ ಕೊಡ್ತಾ ಹೋಗುತ್ತೆ. ಹಾಗೆ ಶುಡ್ ಬಿ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಟೈಟಲ್ ನೋಡಿದರೆ ಗೊತ್ತಾಗ್ಬಿಡಬೇಕು ನಮಗೆ ಆ ಒಂದು ಟೇಬಲಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನು ಏನಿದೆ ಅನ್ನತಕ್ಕಂಥದ್ದು. ಈ ರೀತಿಯಾಗಿ ಡಿಪೆಂಡ್ಸಿಂಗ್ ಅಪಾನ್ ದಿ ಡಾಟಾಸ್ ಮೇಲೆ ಆ ಡಾಟಾಕ್ಕೆ ಸೂಟೇಬಲ್ ಆಗ್ತಕ್ಕಂಥ ಟೈಟಲನ್ನು ನಾವು ಕಂಪಲ್ಸರಿ ಪ್ರತಿ ಒಂದು ಟೇಬಲ್ಗೆ ಕೊಡ್ತಾ ಹೋಗ್ತೀವಿ. ಶುಡ್ ಬಿ ಪ್ರೀಸಿಯಸ್ಲಿ ಡಿಸ್ಕ್ರೈಬ್ ದಿ ನೇಚರ್ ಆಫ್ ದಿ ಡಾಟಾ, ದ ಪ್ಲೇಸ್ ಆ್ಯಂಡ್ ದಿ ಟೈಮ್ ಆಫ್ ದಿ ಸೋರ್ಸಸ್ ಆಫ್ ದಿ ಡಾಟಾ. ಸೊ ಅಲ್ಲಿಂದ ನಮಗೆ ಆ ಒಂದು ನೇಚರ್ ಆಫ್ ಡಾಟಾ ಏನಿದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ದ ಟೈಟಲ್ ಶುಡ್ ಬಿ ಬ್ರೀಫ್ ಬಟ್ ನಾಟ್ ಆ್ಯನ್ ಇನ್ಕಂಪ್ಲೀಟ್ ಒನ್. ಕೊಡ್ತಕ್ಕಂಥ ಟೈಟಲು ಬ್ರೀಫ್ ಆಗಿರಬೇಕು, ಆದರೆ ಯಾವುದನ್ನು ಇನ್ಕಂಪ್ಲೀಟ್ ಅಂತ ಆಗಿರಬಾರ್ದು. ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಇನ್ಕ್ಲೂಡ್ ಆಗಿರ್ತಕ್ಕಂಥ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಇರ್ತಕ್ಕಂಥ ಟೈಟಲನ್ನು ಕೊಟ್ಟಾಗ ಆ ಟೈಟಲ್ ನೋಡಿದ್ರೇ ನಮಗೆ ಈಸಿಯಾಗಿ ಕಂಟೆಂಟ್ ಏನಿದೆ ಟೇಬಲಲ್ಲಿ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಕ್ಯಾಪ್ಷನ್ ಆ್ಯಂಡ್ ಸ್ಟಬ್ಸ್. Captions are headings for the vertical columns and stubs are the headings for the horizontal rows. ಸೊ ನಾವು ಆಲ್ರೆಡಿ ಹೇಳಿರೋ ಹಾಗೆ ಟೇಬಲಲ್ಲಿ ನಾವು ವರ್ಟಿಕಲ್ ಮತ್ತು ಹಾರಿಜೆಂಟಲ್ಸ್ನಲ್ಲಿ ನೋಡ್ತೀವಿ.
ಕ್ಯಾಪ್ಷನ್ ಅಂತಕ್ಕಂಥದ್ದು ವರ್ಟಿಕಲ್ ಕಾಲಮ್ಸಿಗೆ ಇರ್ತಕ್ಕಂಥ ಹೆಡ್ಡಿಂಗ್ ಆಗಿರುತ್ತೆ. ಹಾಗೆ ಸ್ಟಬ್ಸ್ ಅಂತಕ್ಕಂಥದ್ದು ಹಾರಿಜೆಂಟಲ್ ರೋಗೆ ಇರ್ತಕ್ಕಂಥ ಹೆಡ್ಡಿಂಗ್ ಆಗಿರುತ್ತೆ. ದೇ ಶುಡ್ ಬಿ ಬ್ರೀಫ್ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಅವೆರಡೂ ಕೂಡ ಬ್ರೀಫ್ ಆಗಿರುತ್ತೆ, ಜೊತೆಗೆ ಸೆಲ್ಫ್ ಎಕ್ಸ್ಪ್ಲನೇಟ್ರಿಯಲ್ಲಿ ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಕ್ಯಾಪ್ಷನ್ಸ್ ಆರ್ ಯೂಶ್ವಲಿ ರಿಟರ್ನ್ ಇನ್ ದಿ ಮಿಡಲ್ ಆಫ್ ದಿ ಕಾಲಮ್ಸ್ ಇನ್ ಸ್ಮಾಲ್ ಲೆಟರ್ಸ್ ಟು ಎಕನಾಮೈಸ್ ಸ್ಪೇಸ್. ಕ್ಯಾಪ್ಷನ್ಸನ್ನು ಮಿಡಲ್ ಆಫ್ ದಿ ಕಾಲಮ್ಸ್ನಲ್ಲಿ ಸ್ಮಾಲ್ ಲೆಟರ್ಸ್ನಲ್ಲಿ ನಾವು ಬರಿತಾ ಹೋಗ್ತೀವಿ. ಇಫ್ ದ ಸೇಮ್ ಯೂನಿಟ್ ಈಸ್ ಯೂಸ್ಡ್ ಫಾರ್ ಆಲ್ ಎಂಟ್ರೀಸ್ ಇನ್ ದಿ ಟೇಬಲ್ ದೆನ್ ಇಟ್ ಮೇ ಬಿ ಗಿವನ್ ಆ್ಯಸ್ ಎ ಹೆಡ್ ನೋಟ್ಸ್ ಅಲಾಂಗ್ ವಿತ್ ದಿ ಟೈಟಲ್. ಎಲ್ಲ ಕಾಲಮ್ಗೂ ಒಂದೇ ರೀತಿಯಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇತ್ತು ಅಂತಂದರೆ, ಎಲ್ಲ ಎಂಟ್ರೀಸಿಗೂ ಎಲ್ಲ ಕಾಲಮ್ಸ್ಗೂ ಒಂದೇ ರೀತಿಯಾಗಿತ್ತಂದರೆ ಆವಾಗ ನಾವು ಇದನ್ನು ಟೈಟಲ್ ಜೊತೆಗೇ ಹೆಡ್ ನೋಟ್ಸ್ ಅಲಾಂಗ್ ವಿತ್ ದಿ ಟೈಟಲಲ್ಲಿನೇ ನಾವು ಬರಿತಾ ಹೋಗ್ತೀವಿ. ಅವೆವರ್ ಇಫ್ ದ ಐಟಮ್ಸ್ ಇನ್ ಡಿಫ್ರೆಂಟ್ ಕಾಲಮ್ಸ್ ಆರ್ ರೋಸ್ ಆರ್ ಮೆಜರ್ಡ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಡಿಫ್ರೆಂಟ್ ಯೂನಿಟ್ಸ್ ದೆನ್ ದ ಕರಸ್ಪಾಂಡಿಂಗ್ ಯೂನಿಟ್ ಶುಡ್ ಆಲ್ಸೋ ಬಿ ಇಂಡಿಕೇಟೆಡ್ ಇನ್ ದಿ ಕಾಲಮ್ಸ್ ಆರ್ ರೋಸ್. ನಮಗೇನಾದರೂ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನು ಕಾಲಮ್ಸ್ ಟು ಕಾಲಮ್ಸ್ ಅಥವಾ ರೋಸ್ ಟು ರೋಸ್ ಡಿಫ್ರೆಂಟ್ ಆಗಿತ್ತು ಅಂದರೆ, ಡಿಫ್ರೆಂಟ್ ಫ್ರಮ್ ಒನ್ ಆಗಿತ್ತಂದರೆ ಆವಾಗ ಎವ್ರಿ ಕಾಲಮ್ಸ್ಗೂ ನಾವು ಒಂದೊಂದು ಹೆಡ್ಸನ್ನು ಬರಿತಾ ಹೋಗ್ತೀವಿ, ಜೊತೆಗೆ ಎವ್ರಿ ರೋಗೂ ನಾವು ಒಂದೊಂದು ಹೆಡ್ಸನ್ನು ಬರಿತಾ ಹೋಗ್ತೀವಿ. ಈ ರೀತಿಯಾಗಿ ಕಾಲಮ್ಸ್ನಲ್ಲಿ ವರ್ಟಿಕಲ್ ಕಾಲಮ್ಸ್ಗೆ ಕೊಡ್ತಕ್ಕಂಥ ಹೆಡ್ಡನ್ನು ಕ್ಯಾಪ್ಷನ್ ಅಂತ ಹೇಳ್ತೀವಿ, ಆರಿಜೆಂಟಲ್ ರೋಗೆ ಕೊಡ್ತಕ್ಕಂಥ ಹೆಡ್ಡಿಂಗ್ಸನ್ನು ನಾವು ಸ್ಟಬ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಬಾಡಿ ಆಫ್ ದಿ table. The arrangement of data according to the descriptions given in the captions and stubs forms the body of the table. It contains the numerical information which is to be presented to the readers and forms the most important part of the table. The body of table is the most important body of the part of the table. ಸೊ ಇಲ್ಲಿ ನಮಗೆ ನಾವೇನು ಕಾಲಮ್ಸು ಮತ್ತು ಸ್ಟಬ್ಸಲ್ಲಿ ಅಂದರೆ ಕ್ಯಾಪ್ಷನ್ಸ್ ಆ್ಯಂಡ್ ಸ್ಟಬ್ಸಲ್ಲಿ ಇನ್ಫಾರ್ಮೇಷನನ್ನು ಬರೆದಿರ್ತೀವೋ ಆ ಒಂದು ಅರೇಂಜ್ಮೆಂಟ್ ಆಫ್ ಡಾಟಾ ಅಕಾರ್ಡಿಂಗ್ ಟು ದಿ ಡಿಸ್ಕ್ರಿಪ್ಷನ್ಸ್ ಗಿವನ್ ಇನ್ ದಿ ಕಾಲಮ್ಸ್ ಆ್ಯಂಡ್ ಸ್ಟಬ್ಸ್ ಫಾರ್ಮ್ಸ್ ದ ಬಾಡಿ ಆಫ್ ದಿ ಟೇಬಲ್. ನಾವೇನು ಟೇಬಲಲ್ಲಿ ಕ್ಯಾಪ್ಷನ್ಸ್ ಮತ್ತು ಸ್ಟಬ್ಸ್ನಲ್ಲಿ ಏನು ಇನ್ಫಾರ್ಮೇಷನನ್ನು ಕೊಟ್ಟಿರ್ತೀವೋ ಆ ಒಂದು ಅರೇಂಜ್ಮೆಂಟ್ ಆಫ್ ಡಾಟಾವನ್ನು ನಾವಿಲ್ಲಿ ಬಾಡಿ ಆಫ್ ದಿ ಟೇಬಲ್ ಅಂತ ಹೇಳ್ತೀವಿ. ಇದು ನಮಗೆ ನ್ಯೂಮಾರಿಕಲ್ ಇನ್ಫಾರ್ಮೇಷನನ್ನು ಹೊಂದಿರುತ್ತೆ, ಜೊತೆಗೆ ಇದು ನಮಗೆ ರೀಡರ್ಸಿಗೆ ರೀಡರ್ಸಿಗೆ ಆಗಿರ್ಬೋದು ಅಥವಾ ಫಾರ್ಮ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಪ್ರೆಸೆಂಟ್ ಮಾಡ್ತಾ ಬರುತ್ತೆ. ಅಷ್ಟಲ್ಲದೆ ಇಡೀ ಟೇಬಲಲ್ಲಿನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟು ಇದಾಗಿರುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಪ್ರಿಪರೇಟರಿ ಆರ್ ಹೆಡ್ ನೋಟ್ಸ್. If needed, head note is given just below the title in prominent type, usually centered and enclosed in brackets for future descriptions of the contents of the table. ನಾವು ಆಲ್ರೆಡಿ ಅಲ್ಲಿ ಏನು ಮಾಡಿರ್ತೀವಿ, ಹೆಡ್ ನೋಟ್ಸನ್ನು ಕೊಟ್ಟಿರ್ತೀವಿ. ಅಲ್ಲಿ ಆ ಹೆಡ್ ನೋಟ್ಸ್ ಕೆಳಗಡೆ ಒಂದು ಸೆಂಟರ್ಡ್ನಲ್ಲಿ ಬ್ರಾಕೆಟ್ಸ್ನಲ್ಲಿ ನಾವೇನಾದರೂ ಡಿಸ್ಕ್ರಿಪ್ಷನ್ಸನ್ನು ಫ್ಯೂಚರ್ಸ್ ಡಿಸ್ಕ್ರಿಪ್ಷನ್ಸನ್ನು ಬರಿತಾ ಹೋಗಿದ್ರೆ ಅದು ನಮಗೆ ಪ್ರಿಪ್ರೇಟರಿ ನೋಟ್ಸ್ ಆರ್ ಹೆಡ್ ನೋಟ್ಸ್ ಅಂತ ಹೇಳ್ತೀವಿ. ಅಂದರೆ ಟೈಟಲಿನ ಕೆಳಗಡೆ ಬ್ರಾಕೆಟ್ಸ್ನಲ್ಲಿ ಸ್ಮಾಲ್ ಲೆಟರ್ಸ್ನಲ್ಲಿ ನಾವೇನಾದರೂ ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನ್ಸ್ನಲ್ಲಿ ಫಾರ್ ಫ್ಯೂಚರ್ ಡಿಸ್ಕ್ರಿಪ್ಷನ್ಸ್ನಲ್ಲಿ ಬರಿತಾ ಬಂದಿದ್ರೆ ಅದನ್ನು ನಾವು ಹೆಡ್ ನೋಟ್ಸ್ ಆರ್ ಪ್ರಿಪ್ರೇಟರಿ ನೋಟ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಫುಟ್ ನೋಟ್. ವೆನ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ or item of the table has not been adequately explained and needs future elaboration, or when some additional or extra information is required for its complete descriptions, footnotes are used for this purpose. The footnotes are placed at the bottom of the table. ನಮಗೆ ಟೇಬಲ್ನಲ್ಲಿ ಕೊಡೋಕ್ಕಾಗದೇ ಇರೋಂಥ ಇನ್ಫಾರ್ಮೇಷನನ್ನು ಅಥವಾ ಅದು ರಿಲೇಟೆಡ್ ಆಗಿರ್ತಕ್ಕಂಥ ಸಮ್ ಎಡಿಷ್ನಲ್ ಇನ್ಫಾರ್ಮೇಷನ್ಸನ್ನು ನಾವೇನಾದರೂ ಕೊಡಬೇಕಾಗಿತ್ತು ಅಂದರೆ ಅದನ್ನು ನಾವು ಈ ಒಂದು ಫುಟ್ ನೋಟ್ಸಲ್ಲಿ ಮೆನ್ಷನ್ ಮಾಡ್ತಾ ಬರ್ತೀವಿ. ಅದನ್ನು ಆ ಫುಟ್ ನೋಟ್ ಅಂತಕ್ಕಂಥದ್ದು ಟೇಬಲಿನ
ಕೆಳಗಡೆ ಬಾಟಮ್ ಆಫ್ ದಿ ಟೇಬಲಲ್ಲಿ ನಾವು ಫುಟ್ ನೋಟ್ಸನ್ನು ಬರಿತಾ ಬರ್ತೀವಿ. ಆ ಫುಟ್ ನೋಟ್ಸ್ನಲ್ಲಿ ನಮಗೇನು ಇಂಪಾರ್ಟೆಂಟ್ ಪಾಯಿಂಟು ಟೇಬಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ವೋ ಅದನ್ನು ನಾವು ಈ ಒಂದು ಫುಟ್ ನೋಟ್ಸಲ್ಲಿ ಬರೆದಿಟ್ಟಿರ್ತೀವಿ. ಇದು ನಮಗೆ ಫ್ಯೂಚರ್ ರೆಫರೆನ್ಸ್ಗೆ ಕೂಡ ಹೆಲ್ಪ್ ಆಗ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ದ ಲಾಸ್ಟ್ ಪಾರ್ಟ್ ಈಸ್ ಸೋರ್ಸ್ ನೋಟ್. The source note is required if the secondary data are used. If the data are taken from a research journal or periodical, then the source note should be given in the name of the journal along with the date of publication, its volume number, table number, page number, etc. ಸೊ ನಾವು ಕೊನೆಯದಾಗಿ ಟೇಬಲಲ್ಲಿ ಸೋರ್ಸ್ ನೋಟ್ಸನ್ನು ಮೆನ್ಷನ್ ಮಾಡ್ತಾ ಬರ್ತೀವಿ. ಇಲ್ಲಿ ನಾವು ನಮ್ಮ ಟೇಬಲಲ್ಲಿ ಏನಾದರೂ ಸೆಕೆಂಡರಿ ಡಾಟಾವನ್ನು ಯೂಸ್ ಮಾಡಿದರೆ, ಸೆಕೆಂಡರಿ ಡಾಟಾ ಅಂದರೆ ಆಲ್ರೆಡಿ ಬೇರೆಯವರು ಕಲೆಕ್ಟ್ ಮಾಡಿ ಇಟ್ಟಿರ್ತಕ್ಕಂಥ ಡಾಟಾವನ್ನು ನಾವು ರೆಫರ್ ಮಾಡಿದರೆ ಅದು ಸೆಕೆಂಡರಿ ಡಾಟಾ ಆಗಿರುತ್ತೆ. ಆ ರೀತಿ ಡಾಟಾಸ್ನ ನಾವೇನಾದರೂ ಟೇಬಲಲ್ಲಿ ಯೂಸ್ ಮಾಡಿದರೆ, ಸೊ ಯಾವ ಒಂದು ಜರ್ನಲ್ಸನ್ನು ನಾವು ರೆಫರ್ ಮಾಡಿದ್ದೀವಿ ಆ ಜರ್ನಲ್ ನೇಮನ್ನು ಮತ್ತು ಜರ್ನಲ್ ಪಬ್ಲಿಕೇಶನ್ ಡೇಟನ್ನು ನಾವು ಸೋರ್ಸ್ ನೋಟ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅಂದರೆ ನಾವು ಟೇಬಲಲ್ಲಿ ಯೂಸ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ನು ಅಥವಾ ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ನು ಯಾವುದ್ರ ಥ್ರೂ ತೊಗೊಂಡಿದ್ವಿ, ಯಾವ ಜರ್ನಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಬುಕ್ಸು ಅಥವಾ ಬೇರೆ ನಾವು ಆರ್ಟಿಕಲ್ಸ್ನ ರೆಫರ್ ಮಾಡಿ ಇನ್ಫಾರ್ಮೇಷನನ್ನು ತೊಗೊಂಡಿದ್ದೇ ಆಗಿತ್ತು ಅಂದರೆ ಸೊ ಆ ಒಂದು ಜರ್ನಲ್ ನೇಮ್ ಮತ್ತು ಪಬ್ಲಿಕೇಶನ್ ಡೇಟ್ಸನ್ನು ನಾವು ಈ ಸೋರ್ಸ್ ನೋಟ್ಸಲ್ಲಿ ಬರಿತಾ ಬರ್ತೀವಿ. ಇದು ಕಂಪ್ಲೀಟ್ ಪಾರ್ಟ್ಸ್ ಆಫ್ ದಿ ಟೇಬಲ್ ಆಗಿರುತ್ತೆ. ಒಂದು ಗುಡ್ ಟೇಬಲ್ ಅಂತಂದರೆ ಅದರಲ್ಲಿ ಮೇನಲ್ಲಿ ಇಷ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ ನಮಗೆ ಇರಬೇಕಾಗಿರುತ್ತೆ. ದ ಲಾಸ್ಟ್ ಒನ್ ಈಸ್ ಫಾರ್ಮೇಟ್ ಆಫ್ ದಿ ಟೇಬಲ್. ಇನ್ ದ ಫಸ್ಟ್ ಈಸ್ ಟೈಟಲ್, ನೆಕ್ಸ್ಟ್ ಇನ್ ರೋಸ್ one is stub headings and in columns before the columns ಕ್ಯಾಪ್ಷನ್ಸ್ ಕೆಳಗಡೆ ನಾವು ಸಬ್ ಡಿವೈಡಿಂಗಲ್ಲಿ ಕಾಲಮ್ ಹೆಡ್ಸನ್ನು ನೋಡಿದ್ದೀವಿ, ಹಾಗೆ ಜೊತೆಗೆ ಟೋಟಲ್ ನಂಬರ್ಸನ್ನು ನೋಡ್ಬೋದು. ನೆಕ್ಸ್ಟ್ ಈ ಸ್ಟಬ್ಸು ಮತ್ತು ಕಾಲಮ್ಸ್ ಇನ್ಫಾರ್ಮೇಷನ್ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದನ್ನೇ ಬಾಡಿ ಆಫ್ ದಿ ಟೇಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಕೆಳಗಡೆ ಬಾಟಮ್ ಆಫ್ ದಿ ಟೇಬಲಲ್ಲಿ ಫುಟ್ ನೋಟ್ಸ್ ಆ್ಯಂಡ್ ಸೋರ್ಸ್ ನೋಟ್ಸನ್ನು ಮೆನ್ಷನ್ ಮಾಡ್ತೀವಿ. ದಿಸ್ ಈಸ್ ದಿ ಬ್ಲ್ಯಾಂಕ್ ಫಾರ್ಮೇಟ್ ಆಫ್ ದಿ ಟೇಬಲ್. ಇದು ಬ್ಲ್ಯಾಂಕ್ ಟೇಬಲಿನ ಒಂದು ಫಾರ್ಮೇಟ್ ಆಗಿರುತ್ತೆ. ಥ್ಯಾಂಕ್ ಯು.